ಕಿರಣ್ ಮುಜುಮ್ದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ನಲ್ಲಿ ಟೆಕ್ನಾಲಜಿಲಿ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವ್ರು ಎಲ್ಲವನ್ನು ಕೂಡ ಕೊಟ್ಟಿದೆ. ಇಟ್ಸ್ ಮ್ಯೂಚುವಲ್. ಈಗ ಮಳೆ ಆದಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಭಾಳ ದೊಡ್ಡ ರೀತಿ ಮೊನ್ನೆ ನೀವು ಬರೀ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲನೂ ಕೂಡ ನೋಡಿದ್ದೀರಿ. ಆದರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಇದರಲ್ಲಿ ಫ್ಲಡ್ನಲ್ಲಿ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು ಸ್ಟೇಟ್ ಹೈವೇಸ್ ಹಿಡ್ಕೊಂಡು ಗ್ರಾಮೀಣ ರಸ್ತೆಗಳು ಹಿಡ್ಕೊಂಡು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, PWD ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಮನೆಗಳಿರ್ಬೋದು. ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆನೇ ತಗೊಳ್ಳಿ, 58% ಅಡಿಷನಲ್ ಮಳೆ ಆಗಿದೆ. ಬಾಗಲಕೋಟೆ ಜಿಲ್ಲೆ 38%. ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ ದಿವಸ ಇಡೀ ರಾಜ್ಯದಲ್ಲಿ ಇದು ಆಗಿದೆ. ನಾನು ಅದರೇ ಹೇಳಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೇನು ರಸ್ತೆಗಳು ಹಾಳಾಗಿದ್ದಾವೆ, PWD ಏನಾಗಿದ್ದಾವೆ, ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ, ಶಾಲೆಗಳು, ಅಂಗನವಾಡಿಗಳು, ಈ ಎಲ್ಲವನ್ನು ತಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸು ಎಲ್ಲನೂ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು, ಆಮೇಲೆ ನಿಮ್ಮ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಏನಂದ್ರೆ ವೈರ್ಸ್ ಅಂತ ಏನಂತೀರಿ ನೀವು, ಎಲ್ಲನೂ ಕೂಡ ಇವತ್ತು ದಿವಸ ಭಾಳಷ್ಟು ಪೋಲ್ಸು ಭಾಳಷ್ಟು ಇವತ್ತು ದಿವಸದಾಗಿದೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮುಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ಇವತ್ತು ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾಯಿದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಭಾಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೆ. ಲಂಡನ್ದಲ್ಲಿ 2 ಮೈಲ್ ಹೋಗ್ಬೇಕಂದ್ರೆ ನನಗೆ 2.5 ಗಂಟೆ ತಗೋದು. ಲಂಡನ್ದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕನ್ಸುಲ್ ಜನರಲ್ಗೆ ಮನೆಗೆ ಹೋಗ್ಬೇಕಂದ್ರೆ 2.5 ತಾಸು ಟೈಮ್ ತಗೋತು. ಹೀಗೆ ಇದು ವೆರಿ ಗ್ರೋಯಿಂಗ್ ಸಿಟಿ. ಇವತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಇವತ್ತೊಂದು ಹೊರಗಿನೊಂದು ಬಂದಂಥವ್ರು ಅವರು ನಮ್ಮ ಮಕ್ಕಳೇ. ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು, ಗುಜರಾತ್ನಿಂದ ಬಂದಿರ್ಬೋದು, ತಮಿಳುನಾಡು ಬಂದಿರಬೇಕು, ಆಂಧ್ರ ಪ್ರದೇಶ ಬಂದಿರ್ಬೋದು. ಎಲ್ಲ ಈ ಪರ್ಟಿಕ್ಯುಲರ್ಲಿ IT ಸೆಕ್ಟರ್ನಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಗಂಡ ಹೆಂಡತಿ ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ, ಅವ್ರ ಸ್ಯಾಲ್ರಿಯಲ್ಲಿ EMI ಕೊಡ್ತಾರೆ, ಒಂದು ಕಾರ್ ತೊಗೋತಾರೆ. ಹೀಗಾಗಿ ಪ್ರೆಷರ್ ಆನ್ ಬೆಂಗಳೂರು ಇದ್ದಿದೆ. ಇದರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಂತಲ್ಲ, ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಕಿರಣ್ ಮುಜುಮ್ದಾರ್ ಅವ್ರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮುಜುಮ್ದಾರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲ ನನಗೆ ಗೊತ್ತಿಲ್ಲ. ಪದೇ ನೀವು ಮಾತಾಡಿರೋ ಉದ್ದೇಶ ಏನು? ಈ ಕೆಲಸ ಆದಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ನೀವು ಹೇಳ್ತಿದ್ರೆ, ಆ್ಯಕ್ಷನ್ ತಗೊಳ್ಳೋಕ್ಕೆ ನಿಮ್ಗೆ ಕತೆ ಅದು. ಯಾರಿಲ್ಲ ನೋಡಿ ನಾನು ಹೇಳ್ತೀನಲ್ಲ, ನೋಡಿ ಮೋಹನ್ ದಾಸ್ ಪೈ ಅವ್ರಿಗೂ ಕೂಡ ಎಲ್ಲವನ್ನ ಕರ್ನಾಟಕ ರಾಜ್ಯ ಕೊಟ್ಟಿದೆ. ಅವರಿಂದೂ ಕೂಡ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಕಾಲು ಎಳೆಯುವಂಥ ಪ್ರಶ್ನೆ ಇಲ್ಲ. ಆಮೇಲೆ ಇನ್ನೊಂದು ತಿಳ್ಕೊತೀರಿ, ಯಾರು ಇಂಡಸ್ಟ್ರೀಸ್ ನಮಗೆ ಬಿಟ್ಟು ಹೋಗಿದ್ದಾರೆ ರೀ? ಇವತ್ತು ಅನೇಕ ಸಲ ನೆರೆ ರಾಜ್ಯದ ಮಂತ್ರಿಗಳು ದೇವನಹಳ್ಳಿದಾದ್ಮೇಲೆ ಬನ್ನಿ ಏರೋಸ್ಪೇಸ್ ಅನ್ನೋದು ಯಾರು ಒಬ್ರು ಹೋಗಿದ್ದಾರೆ. ಅದಾದಮೇಲೆ ರೋಲ್ಸ್ ರಾಯ್ಸ್ ಉದ್ಘಾಟನೆ ನಾನೇ ಮಾಡಿದೆ. ಏನು ಯಾರ್ಯಾರು ಹೋಗಿದ್ದಾರೆ ಹೇಳಿ? ಬನ್ನಿ ನಮ್ಮಲ್ಲಿ ಬನ್ನಿ ಅದು ಯಾರು ಹೋಗ್ತಾರ? ಬೆಂಗಳೂರಿಗೆ ಹತ್ರ ಇವತ್ತಿನ ದಿವಸ ಪರಿಸರ ಇದೆ, ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ. ಇಲ್ಲಿಂದ ಯಾರೂ ಆಚೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಇನ್ನು ಆಚೆ ಕಡೆಯವರು ಈ ಕಡೆ ಬರ್ತಿರ್ತಾರೆ. ನೋಡಿ, ಈಗ
ಬಿ ಜೆ ಪಿಯವ್ರು ಮಾತಾಡ್ತಿರ್ತಾರೆ, ನೀವು ಮಾತಾಡಕ್ಕೆ ಹೋಗ್ಬೇಡಿ. ಮೊದಲು ಹುಂಡಿ ಮುಚ್ತಾ ಇಲ್ಲ ತಂದ್ರೆ ಈಗ ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿ ವೈಜ್ಞಾನಿಕ ಮುಚ್ಚಿಲ್ಲ ಅಂತೇಳಿ. ನೀವು ಇದ್ದಾಗ ಏನು ಬದನೇಕಾಯಿ ತಿಂದ್ರ ಬಿಡಿ. ನೆಕ್ಸ್ಟ್ ಅದು ಅಟೆಂಡ್ ಆಗ್ತಾ ಇದ್ದಾರೆ, ಅದು ಆ್ಯಕ್ಷನ್ ಇಸ್ ಬಿನ್ ಟೇಕನ್, ಆ್ಯಕ್ಷನ್ ತೊಗೊಳೋಣ. ಮುಚ್ಚುವ ಗುಂಡಿ ಒಂದು ಮಳೆ ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಮತ್ತೆ ಕಿತ್ತೋಗ್ತಾ ಇದೆ ಸರ್. ಮುಚ್ತಾ ಇದಾರೋ ಪ್ರೊಸೆಸ್ ಆದರೆ ನೋಡಿ, ಒಂದು ಹೇಳ, ನಾನು ಐ ಆಮ್ ಆಲ್ಸೋ ಸಿವಿಲ್ ಇಂಜಿನಿಯರ್. ಐ ಮ್ಯಾಟ್ ನಾಟ್ ಬಿ ಎ ಬ್ರೈಟ್ ಸ್ಟೂಡೆಂಟ್. ಸಿವಿಲ್ ಇಂಜಿನಿಯರ್ ಯಾವಾಗಲೂ ಅನಿವಾರ್ಯ ಬರ್ತದೆ. ಈ ಮಳೆಗಾಲದಲ್ಲಿ ಆ್ಯಕ್ಚುಲಿ ನಾವು ಈ ಟಾರ್ ಹಾಕಬಾರ್ದಂಥದ್ದು. ಟಾರ್ಗೂ ಮತ್ತು ನೀರಿಗೆ ಅದು ಬದ್ಧ ವೈರಿ ಇದ್ದ ಹಾಗೆ ಆ್ಯಕ್ಚುಲಿ. ಬಟ್ ಈಗ ಅನಿವಾರ್ಯವಾಗಿ ನಾವು ಇದನ್ನು ಸಹ ಈಗ ಮಾಡಬೇಕಾಗ್ತದೆ, ಗುಂಡಿಗಳು ಮುಚ್ಕೊಳ್ಬೇಕಾಗ್ತದೆ. ನೀವು ಪರ್ಫೆಕ್ಟ್ ಮುಂದೆ ಕಾರ್ಪೆಟಿಂಗ್ ಮಾಡುವಾಗ ಮತ್ತೆ ಅದನ್ನು ಇದು ಮಾಡಿಕೊಂಡು ಟಾರ್ ಹಾಕಬೇಕಾಗ. ಟಾರಿಗೆ ಮತ್ತು ಮಳೆಗೆ ನೀವು ಹಾಗಾದರೆ ಮಳೆ ಮುಗಿಲಿ ನಾವು ವೇಟ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಒಂದು ನಿಮ್ಮ ಕಮೆಂಟ್ ಬರ್ತದೆ. ನಾನು ಹೇಳಿದೆ ಇದು ಗ್ರೋಯಿಂಗ್ ಸಿಟಿ. ಇಷ್ಟೊತ್ತನ ಏನು ಹೇಳಿದೆ ನಿಮಗೆ? ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಇಟ್ಸ್ ಅ ಗ್ಲೋಬಲ್ ಸಿಟಿ. ಪ್ರೆಷರ್ ಇಸ್ ದೇರ್. ನಮ್ಮವ್ರು ಯಾರಾದರೂ ಹೊರಗೆ ಹೋಗ್ತಾರಾ? ನಮ್ಮ ಕರ್ನಾಟಕ ರಾಜ್ಯದವರು ಬೇರೆ ಜಿಲ್ಲೆಗಳಿಗೆ, ಗುಜರಾತ್ ಆಗಲಿ, ಉತ್ತರ ಪ್ರದೇಶ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ಅದು ನಿಮ್ಮ ತೆಲಂಗಾಣ ಆಗಲಿ, ತಮಿಳುನಾಡು ಆಗಲಿ, ನಮ್ಮಲ್ಲಿ ಹೊರಗೆ ಹೋಗೋ ನಮ್ಮ ಮಕ್ಕಳು ಎಷ್ಟು ಜನ ಹೋಗ್ತಾರೆ ನಾವು ಜಲ್ಲಿಂದ ಹೊರಗಡೆ ಹೋಗೋರು? 5%. ಯಾರು ಗುಜರಾತ್ಗೆ ಹೋಗ್ತಾರಾ? ಯಾರು ಯು ಪಿಗೆ ಹೋಗ್ತಾರಾ? ನಮ್ಮಲ್ಲಿ ಬರೋರು 95%. ಇನ್ಕಮಿಂಗ್ ಇಸ್ 95%, ಔಟ್ ಗೋಯಿಂಗ್ ಇಸ್ 5%. ಬರಬೇಡ ಅಂತ ನಾವು ಹೇಳ್ತಾ ಇಲ್ಲ, ನಾವು ಸ್ವಾಗತ. ಇಸ್ ಅ ಗ್ಲೋಬಲ್ ಸಿಟಿ, ವಿದೇಶಿಗರು ಬರ್ತಾರೆ. ಸುಮ್ಮನೆ ಈಗ ಈ ಬ್ಯಾಂಗ್ಳೂರು ಸಿಟಿ ಕ್ರಿಯೇಟ್ ಮಾಡಿದವರೇ ಕಾಂಗ್ರೆಸ್ ಸರ್ಕಾರ. ಇವತ್ತೊಂದು ಸಾಧನ ಇವತ್ತು ಗ್ಲೋಬಲ್ ಸಿಟಿ ಅದಕ್ಕೆ ಮಾಡೋಕ್ಕಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ. ಈ ಬಿ ಜೆ ಪಿಯವ್ರು ಮಾಡಿದಾರ? IT ಸಿಟಿ ಆಗಿದ್ದು ಇವತ್ತು ಸಿಲಿಕಾನ್ ವ್ಯಾಲಿ ಆಗಿದ್ದು SM ಕೃಷ್ಣ ಸರ್ಕಾರದಿಂದ. SM ಕೃಷ್ಣ ಅವ್ರು ಕೊಡುಗೆ ಇವತ್ತು ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ. ಅದು ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜುಗಳು, ಮೈದಾನಗಳು, ಪಾರ್ಕ್ಗಳು, ಇಂಥ ಕಡೆ ಎಲ್ಲ RSS ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅಂತ ಸರ್ಕಾರಕ್ಕೆ ನಿಮ್ಮ ಸಚಿವರು ಪತ್ರವನ್ನು ಬರೆದಿದ್ದಾರೆ. ಇದನ್ನು ಬಿಜೆಪಿಯವನ್ನ ರಾಜಕೀಯವಾಗಿ ಅಣಿತಕ್ಕಂಥ ಪ್ರಯತ್ನ ಅನ್ನೋದು ಚರ್ಚೆಗಳು ಕೂಡ ಶುರುವಾಗಿದೆ. ಈ ವಿಚಾರ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ನಾನು ನೋಡಿ, ನಾನು ಮಾತಾಡಿಲ್ಲ ಅವ್ರ ಜೊತೆ. ಬರೆದಿದ್ದಾರೆ ಅಂತೇಳಿ ತಾವು ಮಾಧ್ಯಮದಲ್ಲಿ ಬರೆದಿದೆ, ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ಕಾನೂನಾತ್ಮಕವಾಗಿ ಏನಿದೆ ಅದನ್ನೆಲ್ಲನೂ ಕೂಡ ತೀರ್ಮಾನ ಕೈಗೊಳ್ತಾರೆ. ನೋಡ್ತಾರೆ ಕಾನೂನಾತ್ಮಕವಾಗಿ ಅದನ್ನು ಏನು ಮಾಡಲಿಕ್ಕೆ ಬರ್ತದೆ ನೋಡ್ಕೊಳಂತ. ಯಾವುದೇ ಕೋಮುವಾದಿ ಸಂಘಟನೆ ಇರಲಿ. ಈಗ ನಿನ್ನೆ ನಮ್ಮಲ್ಲಿ ಯಾರೋ ಬರ್ತಾಯಿದ್ರು, ನಾನೇ SP ಫೋನ್ ಮಾಡಿ ಹೇಳಿದೆ, ಏನಾರು ಬಂದು ಏನಾರು ಮಾತಾಡ್ತಾರಪ್ಪ, ಅದು ಕ್ಯಾನ್ಸಲ್ ಆಗಿ ಹೋಯ್ತು ಪುಣ್ಯಕ್ಕೆ. ಅದು ಅಂದರೆ ಪ್ರಚೋದನೆ ಮಾಡುವಂಥದ್ದು ಇದು ಅದನ್ನು. ಬಟ್ ಈಗ ನಾವು ಈ RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕಿದೆ. ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ನನಗೆ ಗೊತ್ತಿಲ್ಲ, ನಮ್ಗಿಂತ ಜಾಸ್ತಿ ಫಾಸ್ಟಾಗಿ ನಿಮ್ಗೆ ಗೊತ್ತಿರ್ತದೆ. ಚಟುವಟಿಕೆಗಳಿಗೆ ಸರ್ RSS ಪಥಸಂಚಲನ ಇವೆಲ್ಲ ಪೊಲೀಸ್ ಅನುಮತಿ ಇಲ್ಲದೆ ಮಾಡ್ತಾರೆ. ಈ ಮುಂದೆ ಪೊಲೀಸ್ ಅನುಮತಿ ಇರಬೇಕು. ಅದು ನ್ಯಾಚುರಲ್ ಆಗಿ ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ಸುಮ್ಮನೆ RSS ಪಥಸಂಚಲನಕ್ಕೆ ಹೋಗಿ ಹಚ್ಚಕ್ಕೆ ಹೋಗಬೇಡಿ. ಯಾವುದೇ ಕಾರ್ಯಕ್ರಮ ಮೊನ್ನೆ ಲಾಸ್ಟ್ ಟೈಮ್ ನೋಡಿದ್ರಿ ತಾವು. ಈಗ ಹಿಂದೆ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗಿದ್ದ ಕೆಲಸ ಆಗಲಿ, ಮತ್ತು ಮೊನ್ನೆ ಯಾರು ನಿಮ್ಮ ಕರೂರು ಘಟನೆ ಆಗಲಿ. ಬಟ್ ಇಲ್ಲಿ ಆ ಇದಕ್ಕೆ ಆಗೋದಿಲ್ಲ. ಅದನ್ನು ಕೂಡ ನಾವು ಒಪ್ತೇನೆ. ಯಾಕಂದರೆ ಅಲ್ಲಿ ಆ ರೀತಿ ಜಂತುಗಳೇ ಆಗಿದ್ದು ಆಗೋದಿಲ್ಲ. ಅದಕ್ಕೆ ಪರವಾನಗಿ ಅನ್ನೋದು ಅದು ಇದು ಫಾರ್ಮ್ಯಾಲಿಟಿ. ಇಟ್ ಬಿನ್ ಟೇಕನ್, ಇಟ್ ಕಾನೂನು. ಅದು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಾಡಬೇಕಾಗ್ತದೆ ಕಾರ್ಯಕ್ರಮ. ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಹೇಳ್ತೀನಿ ನಾನು. ಆಯ್ತು, ನೆಕ್ಸ್ಟು ನೋಡಿ, ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗಬೇಕು, ಯಾರು ಭಸ್ಮ ಆಗೋದಿಲ್ಲ ಅಂತೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮೇಲಿದ್ದಾರೆ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ, ಯಾರ ಕಡೆ ಆಗಲಿ ಇದು ಭಸ್ಮ ಮಾಡುವಂಥ ಶಕ್ತಿ ಇಲ್ಲ. ಮತ್ತು ನೆಕ್ಸ್ಟ್ ಟಾಪಿಕ್.
ಏನ್ ಸರ್ ಊಟ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ನಾನು 2 ಇಡ್ಲಿ ತಿಂದೆ, 2 ದೋಸೆ ತಿಂದೆ. ಸಾಂಬಾರು ಇರಲಿಲ್ಲ, ಚಟ್ನಿ ಇತ್ತು ಅಷ್ಟೇ. ಎಲ್ಲ ಇತ್ತು. ನಾನು ಇಡ್ಲಿ 2 ಇಡ್ಲಿ 2 ದೋಸೆ ತಿಂದಿದ್ದೀನಿ. ಚಿಕ್ಕ ದೋಸೆ ಇತ್ತಾ, ದೊಡ್ಡ ದೋಸೆ ಅಲ್ಲ. ಜನರಲ್ ಆಗಿ ಏನಂತಲ್ಲ, ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಒಂದು ಊಟ, ಅಂಥದ್ದೇನೂ ಇದರಿಂದ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಯಾಕೆ ತಪ್ಪೇನಿದೆ? ಯಾಕಪ್ಪ ಸುಮ್ಮನೆ ಒಂದು ಮುಖ್ಯಮಂತ್ರಿಗಳು ಅನಿಸ್ತು ಊಟ ಹಾಕೋಣಪ್ಪ ಎಲ್ಲರಿಗೂ ಹಾಕ್ತಿದ್ದೀವಿ, ಏನು ತಪ್ಪಿದೆ? ಅದಕ್ಕೆ ಅದಕ್ಕೆ ಇಂಥವಕ್ಕೆಲ್ಲ ಮೀಟಿಂಗ್ ಕರೆದು ಅದನ್ನು ಇದನ್ನು ಮಾಡ್ತಾರೆ. ಅದನ್ನು ಏನಪ್ಪ ಇದು? ಅಂದರೆ ಅವ್ರಿಗೆ ರೂಢಿ ಇರಬೇಕು, ಅವರಲ್ಲಿ ಪದ್ಧತಿ ಇರಬೇಕು. ಅದು ಅದಕ್ಕೆ ಹೇಳ್ತಾರೆ. BJPಯಲ್ಲಿ ಅವರು ಮೋಸ್ಟ್ಲಿ ಈಗೆಲ್ಲ ಮೀಟಿಂಗ್ ಮಾಡಿ ಕಲೆಕ್ಷನ್ ಮಾಡಿದ್ದು ರೂಢಿ ಇರಬೇಕು. ಹಾಗೆ ಅನೇಕ ವಿಚಾರಗಳು ಚರ್ಚೆ ಆಗಿದೆ. ನಾಟ್ ಏನು ಇಲ್ಲ ಅವ್ರಿಗೆಲ್ಲೋ ಒಂದು ಕಡೆ ಹೋಗ್ಬೇಕಾಗಿತ್ತು. ಹೇಳಿದ್ರು ಅವರು ಬಂದರು, 15 ನಿಮಿಷ ಅಲ್ಲ, ನನಗಿಂತ ಮೊದಲವ್ರು ಹೋಗಿದ್ದರು. ನಾನು ಬರೋಕ್ಕಿಂತ ಮುಂಚೆ ಬಿಟ್ಟರೆ ಒಂದು 10 ನಿಮಿಷ ಅಷ್ಟೇ. 1 ಗಂಟೆ ಮೇಲೆ ಇದ್ದರು ಅವರು. ನಿಮಗೆ 15 ನಿಮಿಷ ಕಾಣ್ತಿರ್ಬೇಕು, ಅದು 1 ಗಂಟೆ. ಸ್ವಲ್ಪ ಕ್ಲಾಕ್ ಚೇಂಜ್ ಮಾಡಿ, ಸ್ವಲ್ಪ ವಾಚ್ ಚೇಂಜ್ ಮಾಡ್ಕೊಳ್ಳಿ ನೀವು. ಒಂದು ಗಂಟೆ ಮೇಲೆ ಇದು. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನ ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯ ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋತಾರೆ. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ಏನು ಅದೇ ಹೇಳಿದಲ್ಲ, ಹೈಕಮಾಂಡ್ ವೀಕ್ಷಕರು ಬರ್ತಾರೆ, ಎಲ್ಲರೂ ಅಭಿಪ್ರಾಯ ತಗೋತಾರೆ, ಹೋಗ್ತಾರೆ, ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಹೈಕಮಾಂಡ್ ಅದನ್ನೆಲ್ಲ ಆದರ್ಶಿಸಿ ನಿರ್ಣಯ ತೆಗೆದುಕೋತಾರೆ. ಹೌದಾ? ಅಂಥದ್ದು ಯಾವುದೂ ಆಗಲ್ಲ. ಶಾಸಕರ ಅಭಿಪ್ರಾಯ ಇರ್ತದಲ್ಲ, ಅದ್ರ ಪ್ರಕಾರ ಮಾಡ್ತಾರೆ. BJP ಅವ್ರು ಹೇಳಿದ್ರು, ಅಕ್ಟೋಬರ್ ಹೇಳಿದರು, ದಸರಾ ಹೇಳಿದರು. ದಸರಾ ಮುಗೀತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದ್ದಾವೆ ಏನ್ರಿ? ಬೇರೊಬ್ಬರು ಭವಿಷ್ಯ ಹೇಳಬೇಡ, ನಿಮ್ಮ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ ಒಂದು, ವಿಜಯೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವತ್ಥನಾರಾಯಣವ್ರ ಬಾಗಿಲ ಒಂದು, ಯತ್ನಾಳವ್ರ ಬಾಗಿಲ ಒಬ್ಬಟ್ಟು ಹೊರಗೆ ಹೋಗಿದ್ದಾರೆ. ಆಮೇಲೆ ಎಷ್ಟು ಬಾಗಿಲುಗಳು? ಒಂದು ಮನೆ 100 ಬಾಗಿಲುಗಳಿದಾವೆ. ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನು ಮಾತನಾಡ್ತಾರೆ ಅವರು? 6 ಅಲ್ಲ, 100. ರಮೇಶ್ ಜಾರಕಿಹೊಳಿದೊಂದು ಇಟ್ಟು ಹೇಳ 10 ಅಲ್ಲ ಹೇಳಿದ್ನಲ್ಲ, ಈಗ ಒಂದು 7 ಗಂಟೆ ತಾನೇ ಕೊಟ್ಟೆ. ಕ್ರಾಂತಿ ಅಲ್ಲ, ಮುಗಿದು ಹೋಗ್ಬಿಟ್ಟಿದೆ. ಅಲ್ಲಿ 100 ಬಾಗಿಲುಗಳಾಗಿ ಅಲ್ಲಿ ಉಳಿದಿಲ್ಲ ಇನ್ನೂ ಪಕ್ಷದಲ್ಲಿ. ಇಲ್ಲಿ ಕ್ರಾಂತಿ ಏನು ಮಾಡ್ತಾರೆ? ಎಲ್ಲ 100 ಬಾಗಿಲಾಗಿರೋ ಏನು ಕ್ರಾಂತಿ ಏನು ಬರ್ತದೆ?